ಸ್ವೇರಿಂಗ್ ಸೆರೆಮನಿನಲ್ಲಿ ಮಾನ್ಯ ಅಧ್ಯಕ್ಷರೇ, ಭ್ರಷ್ಟ 21/5/2018ರಲ್ಲಿ IAS ಆಫೀಸರ್ನ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರನ್ನ ಕರೆದಿದ್ರು. ಇವತ್ತು ಕೂಡ ನಾವು ವಿರೋಧ ಪಕ್ಷದ ನಾಯಕರುಗಳ ಸಭೆ ಇತ್ತು. ನಾವು ಅವರನ್ನ ಸ್ಟೇಟ್ ಗೆಸ್ಟ್ ಆಗಿ ಮಾಡಿದ್ದೇವೆ. ಸರ್ಕಾರದ ವಿವೇಚನೆ, ಅವರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಪರಂಪರೆ, ನಮ್ಮ ಸಂಪ್ರದಾಯ ಮಾಡಿದ್ದೀವಿ. ಅದರಿಂದ IAS ಆಫೀಸರ್ನ ಅವರನ್ನ ಕರ್ಕೊಬರೋದು ಮತ್ತೆ ಅವ್ರನ್ನ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದೆನೂ ಕೂಡ ಇದು ಮಾಡಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಾಗ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆನೂ ಕೂಡ ಮಾಡಿದ್ದೀವಿ. ಅದರಿಂದ ಆಗ ಗಲಾಟೆ ಮಾಡಲಿಲ್ಲ ಇವರು, ಗಲಾಟೆ ಮಾಡಲಿಲ್ಲ. ಈಗ ಬೇಕು ಅಂತ ರಾಜಕೀಯಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇವ್ರು ಕುಮಾರಕೃಪಕ್ಕೆ ಪೊಲೀಸ್ನವ್ರನ್ನೇ ಹಾಕೊಂಡಿದ್ರು, ಕುಮಾರಕೃಪಕ್ಕೆ ಹಾಕೊಂಡಿದ್ರು, ಅದ್ವಾನಿ ಅವರಿಗೆ ಮಾಡಿದ್ರು. ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆದಾಗ ಅನಂತ್ ಕುಮಾರ್ ಅವರು ಪಾಪ ಬದುಕಿಲ್ಲ, ಅವ್ರು ಬಂದು ಸ್ಟೇಟ್ ಗೆಸ್ಟ್ ಮಾಡಿಸಿದ್ರು ಎಲ್ಲರಿಗೂ. ಆಗೇನಾಗಿದ್ರು ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಚೀಫ್ ಮಿನಿಸ್ಟರ್ಗಳ ಆಫೀಸರ್ಗಳನ್ನ ಇವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇವರಿಗೆ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಏನೂ ಇಲ್ಲಿ ಉಳಿದಿಲ್ಲ. ಯಾಕಂದ್ರೆ ಒಳ್ಳೆ ಬಜೆಟ್ ಮಂಡಿಸಿದೀವಿ ನಾವು, 5 ಗ್ಯಾರಂಟಿಗಳನ್ನ ಜಾರಿಗೆ ಕೊಟ್ಟಿದ್ದೀವಿ. ಜನರ ಹತ್ರ ಇವರು ನಾಚಿಕೆ ತಲೆ ತಗ್ಗಿಸಬೇಕಾಗ್ತದೆ. ಅದಕ್ಕೋಸ್ಕರ ಈ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ನಾವು ಸೊಪ್ಪಾಕಲ್ಲ, ಬಗ್ಗಲ್ಲ. ಸರ್ಕಾರ ನಾವು ವಿವೇಚನೆಯಿಂದ ಬೇರೆ ರಾಜ್ಯದವರನ್ನ ಗೌರವಿಸಲಿಕ್ಕೋಸ್ಕರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಮಾಡಿದ್ದೇವೆ ಹೊರತು ಇವರು ಮಾಡ್ತಕ್ಕಂಥ ಇವರು ಹಿಂದೆ ಮಾಡಿದ್ದನ್ನ ಮಾತಾಡಿದ್ರೆ ಇವತ್ತು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರೋದು. ಅದರಿಂದ ಇವರನ್ನ ನಾವು ನಂಬಲ್ಲ. ಇವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಹಿಂದೆ ಯಾಕೆ ಮಾಡಲಿಲ್ಲ? ಕುಮಾರಸ್ವಾಮಿ ಸ್ವೇರಿಂಗ್ ಸೆರೆಮನಿ ತಗೊಳ್ಳೋಕೆ ಯಾಕೆ ಮಾಡಲಿಲ್ಲ? ನೀನು ಯಾಕೆ ಮಾಡಲಿಲ್ಲ? ನೀವು ಮಾನ ಮರ್ಯಾದೆ ಇಲ್ಲ, ಮಾನ ಮರ್ಯಾದೆ ಇಲ್ಲ ಇವರಿಗೆ. ಈಗ ಗೃಹ ಸಚಿವರು ತಮ್ಮ ಮಾಡ್ಸೋಣ ಏನ್ ವಜಾ ಮಾಡ್ತೇ ಈಗಪ್ಪ ಎಲ್ಲ ನಿಂದು ಎಲ್ಲ ತೆಗಿತೀವಿ ಈಚೆಗೆ. ವಜಾ ಮಾಡ್ತಾರೆ. ಸ್ವೇರಿಂಗ್ ಸೆರೆಮನಿನಲ್ಲಿ ಮಾನ್ಯ ಅಧ್ಯಕ್ಷರೇ, ಭ್ರಷ್ಟ 21/5/2018ರಲ್ಲಿ IAS ಆಫೀಸರ್ನ ಲೈಜನ್ ಆಫೀಸರ್ ಮಾಡಿದ್ರು. ಅವತ್ತು ಎಲ್ಲ ರಾಜ್ಯದ ಮುಖಂಡರನ್ನ ಕರೆದಿದ್ರು. ಇವತ್ತು ಕೂಡ ನಾವು ವಿರೋಧ ಪಕ್ಷದ ನಾಯಕರುಗಳ ಸಭೆ ಇತ್ತು. ನಾವು ಅವರನ್ನ ಸ್ಟೇಟ್ ಗೆಸ್ಟ್ ಆಗಿ ಮಾಡಿದ್ದೇವೆ. ಸರ್ಕಾರದ ವಿವೇಚನೆ, ಅವರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಮುಖ್ಯ ಅತಿಥಿಗಳನ್ನಾಗಿ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಪರಂಪರೆ, ನಮ್ಮ ಸಂಪ್ರದಾಯ ಮಾಡಿದ್ದೀವಿ. ಅದರಿಂದ IAS ಆಫೀಸರ್ನ ಅವರನ್ನ ಕರ್ಕೊಬರೋದು ಮತ್ತೆ ಅವ್ರನ್ನ ಕಳಿಸಿಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಹಿಂದೆನೂ ಕೂಡ ಇದು ಮಾಡಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಾಗ ಪ್ರಮಾಣ ವಚನ ಸ್ವೀಕಾರ ಮಾಡಕ್ ಮಾಡಿದ್ದಾರೆ. ನಾವು ಕೂಡ ಮಾಡಿದ್ದೀವಿ. ಅದಕ್ಕಿಂತ ಹಿಂದೆನೂ ಕೂಡ ಮಾಡಿದ್ದೀವಿ. ಅದರಿಂದ ಆಗ ಗಲಾಟೆ ಮಾಡಲಿಲ್ಲ ಇವರು, ಗಲಾಟೆ ಮಾಡಲಿಲ್ಲ. ಈಗ ಬೇಕು ಅಂತ ರಾಜಕೀಯಕ್ಕೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ಇವ್ರ ಕಾಲದಲ್ಲಿ ಇವ್ರು ಕುಮಾರಕೃಪಕ್ಕೆ ಪೊಲೀಸ್ನವ್ರನ್ನೇ ಹಾಕೊಂಡಿದ್ರು, ಕುಮಾರಕೃಪಕ್ಕೆ ಹಾಕೊಂಡಿದ್ರು, ಅದ್ವಾನಿ ಅವರಿಗೆ ಮಾಡಿದ್ರು. ಇವರು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ನಡೆದಾಗ ಅನಂತ್ ಕುಮಾರ್ ಅವರು ಪಾಪ ಬದುಕಿಲ್ಲ, ಅವ್ರು ಬಂದು ಸ್ಟೇಟ್ ಗೆಸ್ಟ್ ಮಾಡಿಸಿದ್ರು ಎಲ್ಲರಿಗೂ. ಆಗೇನಾಗಿದ್ರು ಇವರು
ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಎಕ್ಸ್ ಚೀಫ್ ಮಿನಿಸ್ಟರ್ಗಳ ಆಫೀಸರ್ಗಳನ್ನ ಇವರು ಬೇಕು ಅಂತ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇವರಿಗೆ ಕಳಿಸಿರ್ತಕ್ಕಂಥ ಬಜೆಟ್ ಮೇಲೆ ಮಾತಾಡ್ಲಿಕ್ಕೆ ಏನೂ ಇಲ್ಲಿ ಉಳಿದಿಲ್ಲ. ಯಾಕಂದ್ರೆ ಒಳ್ಳೆ ಬಜೆಟ್ ಮಂಡಿಸಿದೀವಿ ನಾವು, 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟಿದ್ದೀವಿ. ಸಂಪ್ರದಾಯ ಆಗಿರ್ತಕ್ಕಂಥ ಜನರ ಹತ್ರ ಇವರು ನಾಚಿಕೆ ತಲೆ ತಗ್ಗಿಸಬೇಕಾಗ್ತದೆ. ಅದಕ್ಕೋಸ್ಕರ ಈ ಗಲಾಟೆ ಮಾಡ್ತಾ ಇದ್ದಾರೆ. ಈ ಗಲಾಟೆಗೆ ನಾವು ಸೊಪ್ಪಾಕಲ್ಲ, ಬಗ್ಗಲ್ಲ. ಸರ್ಕಾರ ನಾವು ವಿವೇಚನೆಯಿಂದ ಸರ್ಕಾರ ಬೇರೆ ರಾಜ್ಯದವರನ್ನ ಗೌರವಿಸಲಿಕ್ಕೋಸ್ಕರ ನಮ್ಮ ಪರಂಪರೆ ಮತ್ತು ನಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ನಾವು ಮಾಡಿದ್ದೇವೆ ಹೊರತು ಇವರು ಮಾಡ್ತಕ್ಕಂಥ ಇವರು ಹಿಂದೆ ಮಾಡಿದ್ದನ್ನು ಮಾತಾಡಿದ್ರೆ ಇವತ್ತು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದು ರಾಜಕೀಯಕ್ಕೋಸ್ಕರ ಮಾತಾಡ್ತಾ ಇರೋದು. ಅದರಿಂದ ಇವರನ್ನ ನಾವು ನಂಬಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಇವರಿಗೆ ನಿಮಗೆ ಇರೋದು ಮಾನ ಮರ್ಯಾದೆ ಏನೂ ಇಲ್ಲ. ಹಿಂದೆ ಯಾಕೆ ಮಾಡಲಿಲ್ಲ? ಕುಮಾರಸ್ವಾಮಿ ಸರಿಂಗ್ ಸೆರೆಮನಿ ತಗೊಳ್ಳೋ ಯಾಕೆ ಮಾಡಲಿಲ್ಲ? ನೀನು ಯಾಕೆ ಮಾಡಲಿಲ್ಲ? ನೀವು ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇಲ್ಲ ಇವರಿಗೆ. ಈಗ ಗೃಹ ಸಚಿವರು ತಮ್ಮ ಮಾಡ್ಸೋಣ. ಏನ್ ವೇಜ ಮಾಡ್ತೀಯ ಈಗಪ್ಪ? ಎಲ್ಲ ನಿಂದು ಎಲ್ಲ ತೆಗಿತೀವಿ ಈಚೆಗೆ. ಮಜಾ ಮಾಡ್ತಾರೆ.